ಹಲೋ ಬೆಸ್ಟೀಸ್, ಇವತ್ತಿನ ನಮ್ಮ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ಪೋಹ. ಅವಲಕ್ಕಿ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ನನ್ನ ಸ್ಟೈಲ್ ಒಂದು ಸತಿ ನೋಡಿ ಇದನ್ನು ಟ್ರೈ ಮಾಡಿ. ಫಸ್ಟ್ ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿ, ಆಯಿಲ್ ಹೀಟ್ ಆದ ನಂತರ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ, ಹಾಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, 1/2 ಸ್ಪೂನ್ ಅರಿಶಿಣ ಪುಡಿ, 4 ಹಸಿಮೆಣಸಿನ್ಕಾಯಿ ಇದೆಲ್ಲ ಫ್ರೈ ಮಾಡಬೇಕು. ಆನಿಯನ್ಸ್ ಎಲ್ಲ ಫ್ರೈ ಆದ ನಂತರ 2 ಲಾರ್ಜ್ ಸೈಜ್ ಟೊಮ್ಯಾಟೋಸ್ ತೊಗೊಂಡಿದ್ದೀನಿ. ಅದನ್ನು ಸಣ್ಣಕ್ಕೆ ಚಾಪ್ ಮಾಡಿಕೊಂಡು ಫ್ರೈ ಮಾಡಿ. ಟೊಮ್ಯಾಟೋಸ್ ಎಲ್ಲ ಸಾಫ್ಟಾಗಿ ಆಯಿಲೆಲ್ಲ ಸಪ್ರೇಟ್ ಆಗಬೇಕು. ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿ. ಇವಾಗ ಸಾಲ್ಟ್ ರುಚಿಗೆ ತಕ್ಕಷ್ಟು, ಹಾಗೆ ಕರಿಬೇವು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಖಾರ ಪುಡಿ ಹಾಕಬೇಕು. ಇದೆಲ್ಲ ಫ್ರೈ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಆಯಿಲ್ ಸಪ್ರೇಟ್ ಆಗೋವರೆಗೂ ಬಿಡೋಣ. ಅಷ್ಟರೊಳಗೆ ಅವಲಕ್ಕಿ ತೊಳೆದಿಟ್ಕೋಬೇಕು. 2 ಗ್ಲಾಸ್ ದಪ್ಪದ ಅವಲಕ್ಕಿ ತೊಗೊಂಡಿದ್ದೀನಿ. ಅದರಲ್ಲಿ ನೀರು ಹಾಕಿ ಒಂದು ಸತಿ ಸಾಫ್ಟಾಗಿ ತೊಳೆದು ನೀರೆಲ್ಲ ಬಿಸಾಕಿ ಫಿಲ್ಟ್ರ್ ಮಾಡ್ಕೋಬೇಕು. ಅಷ್ಟೇ, ತುಂಬ ಹೊತ್ತೇನು ನಾನು ನೆನೆಸಲ್ಲ. ಒಂದು ಸತಿ ತೊಳೆದು ಹಾಗೆ ಫಿಲ್ಟ್ರ್ ಮಾಡ್ಕೊಂಡು ಸಪ್ರೇಟ್ ತೆಗೆದಿಟ್ಕೊಳ್ಳಿ. ಈ ಮಿಶ್ರಣ ಎಲ್ಲ ಫ್ರೈ ಆಗಿದೆ, ಆಯಿಲೆಲ್ಲ ಸಪ್ರೇಟ್ ಆಗಿದೆ. ಮುಂಚೆನೇ ತೊಳೆದಿಟ್ಕೊಂಡಿರೋ ಅವಲಕ್ಕಿ ಹಾಕಬೇಕಿದ್ರಲ್ಲಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು, ನಾವಿಲ್ಲಿ ಪೋಹ ಬರೀ ತೊಳೆದಿಟ್ಟಿದ್ವಿ ಅಷ್ಟೇ. ಇವಾಗ ಕುಕ್ ಮಾಡ್ತಾ ಅದು ಸಾಫ್ಟ್ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಫ್ರೈ ಆಗಲಿ ಅಥವಾ ಕುಕ್ ಆಗಲಿ. ನೆಕ್ಸ್ಟು ಮುಂಚೆನೇ ತೊಳೆದಿಟ್ಕೊಂಡಿರೋ ಫ್ರೆಶ್ ಕೊಬ್ಬರಿ 1/2 ಚಿಪ್ಪ ಹಾಕಿದ್ದೀನಿ. ಇದನ್ನು ಎಲ್ಲ ಕಲಿಸ್ಬೇಕು. ಮೆತ್ತಗೆ ಮಾಡ್ಕೋಬಾರ್ದು, ಇದೆಲ್ಲ ಬ್ರೇಕ್ ಆಗ್ದಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ಟು, ಅದಾದ ನಂತರ ಮುಂಚೆನೇ ರೆಡಿ ಮಾಡಿಟ್ಕೊಂಡಿರೋ ಕಡಲೆ ಪುಡಿ, ಇದು ಹುರ್ಗಡಲೆ ಪುಡಿ, ನೆಕ್ಸ್ಟ್ ಒಂದು ಶಾರ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅದೊಂದು ಸ್ಪೂನ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ, ಕೆಳಗಡೆ ಅವಲಕ್ಕಿ ಸ್ವಲ್ಪ ಫ್ರೈ ಆಗಿರಬೇಕು, ತುಂಬ ಟೇಸ್ಟ್ ಬರುತ್ತೆ. ನಾವು ಈ ಕಡಲೆ ಪುಡಿ ಹಾಕಿದ ನಂತರ ಲಿಡ್ ಕ್ಲೋಸ್ ಮಾಡಿ ಅರ್ಧ ನಿಮಿಷ ಅಷ್ಟೇ ಲೋ ಫ್ಲೇಮ್ನಲ್ಲಿಟ್ಟು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೊಂಡ್ರೆ ನಮ್ಮ ಈಸಿ ಆ್ಯಂಡ್ ಟೇಸ್ಟಿ ಪೋಹ ರೆಡಿ ಆಗುತ್ತೆ. ನೀವು ಈ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರೋ ಪೋಹ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.